ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ. ಓ ಪವಿತ್ರಾತ್ಮರೇ ಸ್ತೋತ್ರ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಎಲ್ಲ ಒಡೆದು ಹೋಗುತ್ತಿರುವ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಎಲ್ಲ ಒಡೆದು ಹೋಗುತ್ತಿರುವ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಸಮಾಧಾನವಿಲ್ಲದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಸಂತೋಷವಿಲ್ಲದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಕಚ್ಚಾಟ ಕಿತ್ತಾಟವಾಗಿರುವ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಕುಡುಕುತನದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ವಾಚಾಳಿ ಹೆಂಡತಿಯಾಗಿರುವವರ ಮೇಲೆ ಕರುಣೆ ತೋರಿರಿ, ಬೇಜವಾಬ್ದಾರಿ ಪತಿಯುಳ್ಳವರ ಮೇಲೆ ಕರುಣೆ ತೋರಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಎಲ್ಲ ಕುಟುಂಬಗಳಲ್ಲಿ ಇಳಿದು ಬನ್ನಿರಿ, ಪತಿ ಪತ್ನಿಯರ ಕಾಳಗಗಳ ಮಧ್ಯೆ ಇಳಿದು ಬನ್ನಿರಿ, ಓ ಪವಿತ್ರ ಆತ್ಮರೇ 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 ಎಲ್ಲ ಕುಟುಂಬಗಳಲ್ಲಿ ಇಳಿದು ಬನ್ನಿರಿ, ಎಲ್ಲ ಕುಟುಂಬಗಳನ್ನು ಶುದ್ಧೀಕರಿಸಿರಿ, ಅಪ್ಪ ತಂದೆಯೇ ಸ್ತೋತ್ರ.
ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಇಡೀ ವಿಶ್ವದಲ್ಲಿರುವಂತಹ ಒಡೆದು ಹೋಗುತ್ತಿರುವಂತಹ ಸಮಾಧಾನ ಕಳೆದುಕೊಂಡಿರುವಂತಹ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಒಂದೊಂದು ಕುಟುಂಬಗಳಲ್ಲಿ ಒಂದೊಂದು ವಿಭಿನ್ನವಾದಂತಹ ಹೋರಾಟಗಳು. ನಮ್ಮೆಲ್ಲರ ಕುಟುಂಬಗಳಲ್ಲಿ ಈ ಹೋರಾಟಗಳು ಕಿನ್ನರನ್ನಾಗಿ ಮಾಡುತ್ತಿದೆ ಸ್ವಾಮಿ. ಎಷ್ಟು ಜನರ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ ಸ್ವಾಮಿ. ವಾಚಾಳಿ ಹೆಂಡತಿಯರ ನಿಮಿತ್ತವಾಗಿ, ಕುಡುಕು ಗಂಡನ ನಿಮಿತ್ತವಾಗಿ, ಬೇಜವಾಬ್ದಾರಿಗಳ ನಿಮಿತ್ತವಾಗಿ, ಮನಸ್ತಾಪಗಳ ನಿಮಿತ್ತವಾಗಿ, ಸಂಶಯಗಳ ನಿಮಿತ್ತವಾಗಿ, ಅನೇಕ ಸಂಗತಿಗಳ ನಿಮಿತ್ತವಾಗಿ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ ರಾಜ. ಅಸಮಾಧಾನವು ತುಂಬಿ ಹೋಗುತ್ತಾ ಇದೆ ರಾಜ. ಸಂತೋಷಗಳಿಲ್ಲ, ನೆಮ್ಮದಿ ಇಲ್ಲ. ಕರುಣೆ ತೋರಿ ರಾಜ, ದಯೆ ತೋರಿ ರಾಜ. ಯೇಸುವೇ, ಇದರಿಂದ ಎಷ್ಟೋ ಜನರಲ್ಲಿ ನಾವು ನೋಡುವಾಗ ಸಮಾಧಾನಗಳಿಲ್ಲ. ಕುಡುಕರಾಗಿ ಹೋಗುತ್ತಾರೆ ರಾಜ, ಹುಚ್ಚರಾಗಿ ಹೋಗುತ್ತಾರೆ ರಾಜ. ಹೆಂಡತಿಯಾದವಳು ಮಾನಸಿಕ ರೋಗಿಯಾಗಿ ಹೋಗುತ್ತಾಳೆ ರಾಜ. ಯಾರ ಬಳಿಯೂ ಹೇಳಿಕೊಳ್ಳದೆ ತಾನೇ ಚಿತೆಯಲ್ಲಿ ಚಿಂತೆಯಾಗಿರುತ್ತಾಳೆ ಸ್ವಾಮಿ ದೇವ. ಹಾಗೆ ಎಷ್ಟೋ ಜನ ಗಂಡಸರು ಕುಡುಕರಾಗಿ ಹುಚ್ಚರಾಗಿ ಮನೆ ಬಿಟ್ಟು ಹೋಗಿಬಿಡುತ್ತಾರೆ ರಾಜ. ವಾಚಾಳಿ ಹೆಂಡತಿಯರ ನಿಮಿತ್ತವಾದ ಹೋರಾಟ ಒಂದು ಕಡೆ, ಕುಡುಕ ಗಂಡನ ಹೋರಾಟ ಇನ್ನೊಂದು ಕಡೆ, ಅನೈತಿಕ ಸಂಬಂಧಗಳಿಂದ ಕುಟುಂಬಗಳನ್ನ ಬಹಿಷ್ಕರಿಸುವಂತಹ ಜೀವಿತ ಇನ್ನೊಂದು ಕಡೆ. ಯೇಸುವೇ, ಕರುಣಿಸಿರಿ ರಾಜ. ಅಪ್ಪ ತಂದೆಯೇ, ನೀವು ಉಂಟು ಮಾಡಿದ ಕುಟುಂಬ ಸ್ವಾಮಿ, ನೀವು ಕೊಟ್ಟಂತಹ ಕುಟುಂಬ ಜೀವಿತ ಸ್ವಾಮಿ. ಅಂದಿನ ಕಾಲಗಳಲ್ಲಿ ಸ್ವಾಮಿ, ತಂದೆ ತಾಯಿ ಮಕ್ಕಳು ಎಲ್ಲರೂ ಹಗಲು ರಾತ್ರಿ ತನ್ನ ಗಂಡ, ತನ್ನ ತಂದೆ, ತನ್ನ ತಾಯಿ, ತನ್ನ ಮಕ್ಕಳು ಎಂಬುವಂತಹ ಪ್ರೀತಿಯಲ್ಲಿ ಒಂದೇ ಅಕ್ಕಿ ಗೂಡಿನಲ್ಲಿ ಬಾಳುವ ಹಕ್ಕಿಗಳಂತೆ ಬಾಳುತ್ತಿದ್ದರು ಸ್ವಾಮಿ. ಇಂದು ಈ ಪ್ರಾಪಂಚಿಕ ಜೀವಿತದಲ್ಲಿ ನಾವು ನೋಡುವಾಗ ಹೆಣ್ಣು ನಾನು ಸರಿ ನಾನು ಹೆಚ್ಚು ಎಂದು ಹೆಣ್ಣು ತನ್ನ ಸಂಪಾದನೆಯನ್ನು ಹೆಚ್ಚಿಕೊಂಡು ತನ್ನ ಅಧಿಕಾರದಲ್ಲಿ ತನ್ನ ಕುಟುಂಬವನ್ನು ದರ್ಬಾಳಿಕೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ರಾಜ. ಪತಿ ಎಂಬ ಗೌರವವಿಲ್ಲದೆ, ಪತಿ ಎಂಬ ಪ್ರೀತಿ ಇಲ್ಲದೆ, ಪತಿಯಂದಿರನ್ನು ನಾಯಿಯಂತೆ ಕಂಡು ಪತಿಯರ ಬಗ್ಗೆ ದೂಷಿಸುತ್ತಾ, ನಿಂದಿಸುತ್ತಾ, ತಿರಸ್ಕರಿಸುತ್ತಾ ಜೀವಿಸುವುದನ್ನು ನಾವು ನೋಡುತ್ತೇವೆ ರಾಜ. ಸಿಕ್ಕ ಕಡೆ ತನ್ನ ಗಂಡನ ಬಗ್ಗೆ ಅವಹೇಳನ ಮಾಡುವಂತ ನೀಚ ಹೆಂಡತಿಯರನ್ನು ನಾವು ನೋಡುತ್ತೇವೆ ರಾಜ. ಇನ್ನೊಂದೆಡೆಗೆ ಕುಡಿದು ರಸ್ತೆ ಬದಿಗಳಲ್ಲಿ ಕುಳಿತು ಮಿತ್ರರನ್ನು ಕುಳಿತು ತನ್ನ ಹೆಂಡತಿಯನ್ನು ಕುರಿತು ತನ್ನ ಕುಟುಂಬವನ್ನು ಕುರಿತು ಮೋಸವಾಗಿ ಮಾತನಾಡುತ್ತಾ ಹೆಂಡತಿಯನ್ನು ಒಡೆಯುತ್ತಾ ಮಕ್ಕಳನ್ನು ಒಡೆಯುತ್ತಾ ಜೀವಿಸುವಂತಹ ದುಷ್ಟ ಗಂಡಸರನ್ನು ಒಂದು ಕಡೆ ನಾವು ನೋಡುತ್ತೇವೆ ರಾಜ. ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಸಹ ತಂದೆ ತಾಯಿಯ ನಿಮಿತ್ತವಾಗಿ ಏನು ಮಾಡಬೇಕೆಂದು ತೋಚದೆ, ಅಥವಾ ದುಷ್ಟ ತಾಯಿಯ ಮಾತುಗಳನ್ನು ಕೇಳಿ ಅಥವಾ ದುಷ್ಟ ತಂದೆಯ ಮಾತುಗಳನ್ನು ಕೇಳಿ ಜೀವನದಲ್ಲಿ ಇನ್ನಷ್ಟು ಹೋರಾಟಕ್ಕೆ ತರುವಂತದ್ದನ್ನು ನಾವು ನೋಡುತ್ತೇವೆ ರಾಜ. ಪಾಪದ ಸುಳಿಗೆ ಹೋಗುತ್ತಿರುವಂತಹ ಮಕ್ಕಳು, ದುಶ್ಚಟಗಳಿಗೆ ಬಲಿಯಾಗುತ್ತಿರುವಂತಹ ಮಕ್ಕಳು, ಕೊಲೆಗಡುಕರಾಗುವಂತಹ ಮಕ್ಕಳು, ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಕರುಣಿಸಿ ನಿಮ್ಮ ಪವಿತ್ರಾತ್ಮರನ್ನು ಊದಿ ಒಂದೊಂದು ಕುಟುಂಬಗಳಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸಿರಿ ರಾಜ. ನನ್ನ ಕುಟುಂಬದಲ್ಲಿಯೂ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ಒಂದೊಂದು ಕುಟುಂಬಗಳು ನಿಮ್ಮಿಂದ ಉಂಟು ಮಾಡಲ್ಪಟ್ಟಂತಹ ಕುಟುಂಬಗಳಾಗಿದೆ ರಾಜ. ಒಂದೊಂದು ವ್ಯಕ್ತಿಯು ಸಮಾಧಾನಕ್ಕಾಗಿ ಪೇಚಾಡುತ್ತಾ ಇದ್ದಾನೆ ಸ್ವಾಮಿ ದೇವ. ಎಷ್ಟೋ ಜನ ಈ ಹೋರಾಟಗಳ ನಿಮಿತ್ತವಾಗಿ ಕುಂದಿ ಹೋಗುತ್ತಾರೆ ರಾಜ. ಯಾರ ಬಳಿ ಹೇಳಿಕೊಳ್ಳದೆ ಕುಂದಿ ಹೋಗುತ್ತಾರೆ ರಾಜ. ಕರುಣಿಸಿರಿ ಸ್ವಾಮಿ. ಒಡೆದೋಗುತ್ತಿರುವಂತ ಎಲ್ಲ ಕುಟುಂಬಗಳನ್ನ, ಸಮಾಧಾನವಿಲ್ಲದಂತ ಎಲ್ಲ ಕುಟುಂಬಗಳನ್ನ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಲ್ಲಿ ಇರಿಸಿ ಶುದ್ಧೀಕರಿಸಿರಿ ಎಂದು, ಪರಿವರ್ತಿಸಿ ಆಶೀರ್ವದಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ.
ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೆ, ನಿಮ್ಮ ದಯಾಮಯ ಕರುಣೆಗಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ತಂದೆಯಾಗಿದ್ದಾರೆ ಕಳೆದ ರಾತ್ರಿಯಲ್ಲಿ ಸುಖಕರ ನಿದ್ರೆಯನ್ನು ಅನುಗ್ರಹಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದ ಕರ್ತರೆ ನಿಮಗೆ ಸ್ತೋತ್ರ. ಪ್ರಭುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನೆಲ್ಲರನ್ನು ಪರಿಶುದ್ಧರನ್ನಾಗಿ ಮಾಡುವ ನಿಮ್ಮ ಅಮೂಲ್ಯ ರಕ್ತಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ರಕ್ಷಕರಾದ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ಒಂದು ದಿನದ ಆಹಾರ ನೀಡಿ ಅದನ್ನು ನೀವು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಈ ಅದ್ಭುತವಾದ ಸಮಯದಲ್ಲಿ ಪ್ರಭುವೆ ಪ್ರಾರ್ಥಿಸಲು ಸ್ತುತಿಸಲು ನಮಗೊಂದು ಒಳ್ಳೆ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಿಮ್ಮ ಅಚಲ ಪ್ರೀತಿಗಾಗಿ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಕುಟುಂಬವನ್ನು ನೀವೇ ನನಗೆ ಅನುಗ್ರಹಿಸಿದ್ದಕ್ಕಾಗಿ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿ ಈ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟ ನನ್ನ ಯೇಸುವೆ ನಿಮಗೆ ಸ್ತೋತ್ರ ರಾಜ. ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ ಪರಿಶುದ್ಧ ತಾಯಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿರಂತರವಾಗಿ ಇನ್ನಹ ಪ್ರಾರ್ಥನೆ ನಮಗೋಸ್ಕರ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನೀವು ನೀಡಿದ ಮಾಡಿದ ಎಲ್ಲಾ ಕೊಡುಗೆಗಳಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ ರಾಜ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ. ಪ್ರಭುವೆ, ನಾವು ವಿಶ್ವಾಸಕ್ಕೆ ಭರವಸೆಯಿಂದ ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡಿರಿ ಸ್ವಾಮಿ. ಪ್ರಭುವೆ, ನಮ್ಮೆಲ್ಲ ಆಂತರಿಕ ಗಾಯಗಳಿಂದ ನಮಗೆಲ್ಲರಿಗೂ ಸ್ವಸ್ಥತೆ ಕೊಡಿರಿ. ಓ ಪವಿತ್ರಾತ್ಮರೇ, ನಿಮ್ಮ ಸಪ್ತ ವರದಾನಗಳಿಂದ ನಮ್ಮನ್ನೆಲ್ಲರನ್ನು ತುಂಬಿಸಿರಿ. ವಿಶೇಷವಾಗಿ ಇಂದು ಒಡೆದು ಹೋಗುತ್ತಿರುವ ಪ್ರತಿಯೊಂದು ಕುಟುಂಬಗಳಿಗೋಸ್ಕರ ನಾವೆಲ್ಲರೂ ಮಾಡುವ ಈ ಪ್ರಾರ್ಥನೆಯು ಧೂಪದಂತೆ ನಮ್ಮೆಲ್ಲರ ಪ್ರಾರ್ಥನೆಯು ನಿಮ್ಮ ಸನ್ನಿಧಾನಕ್ಕೆ ಒಯ್ಯಲ್ಪಡಲಿ. ಒಡೆದು ಹೋಗುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಸಂರಕ್ಷಿಸಿರಿ. ನಿಮ್ಮ ಪವಿತ್ರಾತ್ಮರ ಕೃಪಾ ವರದಾನಗಳಿಂದ ತುಂಬಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನೀನೆ ನನ್ನ ಸೋಮನವು, ನೀನೆ ನನ್ನ ಜ್ಞಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ. ನೀನೆ ನನ್ನ ಸೋಮನವು, ನೀನೆ ನನ್ನ ಜ್ಞಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ. ನೀನೆ ನನ್ನ ಸೂತ್ರಧಾರಿ, ದಾರಿ ತಪ್ಪಲು, ನೀನೆ ನನ್ನ ಧೈರ್ಯಶಾಲಿ, ಧೈರ್ಯಗೊಳ್ಳಲು. ನೀನೆ ನನ್ನ ಸೂತ್ರಧಾರಿ, ದಾರಿ ತಪ್ಪಲು, ನೀನೆ ನನ್ನ ಧೈರ್ಯಶಾಲಿ, ಧೈರ್ಯಗೊಳ್ಳಲು. ನೀನೆ ನನ್ನ ಸುಮನವು, ನೀನೆ ನನ್ನ ಜ್ಞಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ. ನೀನೆ ನನ್ನ ಬೆಳಕ ಕಿರಣ, ಮುಸುಕು ಮೂಡಲು, ನೀನೆ ನನ್ನ ಮನದ ದೈವ, ಗೆಲುವು ಕಾಣಲು. ನೀನೆ ನನ್ನ ಬೆಳಕ ಕಿರಣ, ಮುಸುಕ ಮೂಡಲು, ನೀನೆ ನನ್ನ ಮನದ ದೈವ, ಗೆಲುವು ಕಾಣಲು. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ. ನೀನೆ ನನ್ನ ಗೆಲುವ ಮೂರ್ತಿ, ಸೋಲನಪ್ಪಲು,
ನೀನೆ ನನ್ನ ತ್ಯಾಗ ಸ್ಫೂರ್ತಿ ನಿರಾಸೆ ಆಗಲು, ನೀನೆ ನನ್ನ ಗೆಲ್ಲುವ ಮೂರ್ತಿ ಸೋಲನಪ್ಪಲು, ನೀನೆ ನನ್ನ ತ್ಯಾಗ ಸ್ಫೂರ್ತಿ ನಿರಾಸೆ ಆಗಲು, ನೀನೆ ನನ್ನ ಸೋಮನವು, ನೀನೆ ನನ್ನ ಜ್ಞಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆಪಡಿಸೋಣ. ಇಡೀ ವಿಶ್ವದ ಕುಟುಂಬಗಳನ್ನು ಕಣ್ಣುಗಳ ಮುಂದೆ ಇಟ್ಟು, ದೇವಾ ಕರುಣೆ ತೋರಿರಿ, ಯೇಸುವೇ ಕರುಣೆ ತೋರಿರಿ, ಅಪ್ಪ ಕರುಣೆ ತೋರಿರಿ, ಪವಿತ್ರಾತ್ಮರೇ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುತ್ತಾ ಆ ದೇವರನ್ನು ಆರಾಧಿಸೋಣ. ಈ ದಿನದ ಪ್ರಾರ್ಥನೆ ಸ್ತುತಿ ದೇವರಿಗೆ ಒಂದು ಬಲಿಯಾಗಿ ಅರ್ಪಿಸುವ. ನಮ್ಮೆಲ್ಲರ ಪ್ರಾರ್ಥನೆ ಯೇಸುವಿನ ಹೆಸರನ್ನು ಕರೆದು, ತಂದೆಯ ಹೆಸರನ್ನು ಕರೆದು, ಪವಿತ್ರಾತ್ಮರನ್ನು ಕರೆದು, ಯೇಸುವೇ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ತೋತ್ರ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ತೋತ್ರ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ತೋತ್ರ ದೇವರ, ಸ್ತೋತ್ರ ಸ್ತೋತ್ರ ಎಂದು ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬಗಳನ್ನು ಸಹ ಕಣ್ಣು ಮುಂದೆ ಇಟ್ಟುಕೊಂಡು, ನಿಮ್ಮ ನೆರೆಹೊರೆಯವರ ಕುಟುಂಬಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡು, ಪ್ರಪಂಚದಲ್ಲಿ ನೋಡುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡು, ನಿಮ್ಮ ವಿಚಾರಣೆಗಳಿರುವಂತಹ ಕುಟುಂಬಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಪ್ರಾರ್ಥಿಸೋಣ, ದೇವರನಿಗೆ ಸಮರ್ಪಿಸೋಣ. ಯೇಸುವೇ ಯೇಸುವೇ ಯೇಸುವೇ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ಯೇಸುವೇ, ಇಡೀ ವಿಶ್ವದ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಯೇಸುವೇ, ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ಇಡೀ ವಿಶ್ವದಲ್ಲಿರುವ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ, ಯೇಸುವೇ, ಯೇಸುವೇ. ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ, 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 ಯೇಸುವೇ. ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಯೇಸುವೇ, ಯೇಸುವೇ. ಕರುಣಿಸಿರಿ ಯೇಸುವೇ. ಸ್ತೋತ್ರ ಸ್ತೋತ್ರ ರಾಜ, ವಂದನೆ ರಾಜ. ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜಾ, ರಾಜಾ ಕರುಣೆ ತೋರಿರಿ ರಾಜಾ. ಸ್ತೋತ್ರ 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 ಸ್ತೋತ್ರ. ಆರಾಧನೆ 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 ಸ್ವಾಮಿ, ಆರಾಧನೆಗೆ ಯೋಗ್ಯರಾಗಿರುವ ದೇವರೇ, ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿದೆ, ಎಲ್ಲ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಆರಾಧನೆ 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 ಆರಾಧನೆ. ಯೇಸುವೇ, ಮಹಿಮೆ 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 ಮಹಿಮೆ. ಸ್ತೋತ್ರ 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 ಸ್ವಾಮಿ, ವಂದನೆಗಳು ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಆರಾಧನೆ 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 ಸ್ವಾಮಿ. ಜೀವಂತ ದೇವರೇ, ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಅಪಾ ಅಪಾ, ಛಿದ್ರ ಛಿದ್ರವಾಗಿರುವ ಕುಟುಂಬಗಳು ಸ್ವಾಮಿ, ಹಲ್ಲೆಲೂಯಾ. ಒಡೆದು ಹೋಗುತ್ತಿರುವ ಕುಟುಂಬಗಳು ಸ್ವಾಮಿ, ಸ್ವೇ ದುಷ್ಟ ವಾಚಾಳಿ ಹೆಂಡತಿಯರಾಗಿ ಕುಡುಕ ಗಂಡಂದರಾಗಿರುವಂತಹ ಜೀವಿತಗಳು ಯೇಸುವೇ, ಯೇಸುವೇ ಕರುಣಿಸಿರಿ ಯೇಸುವೇ, ಯೇಸುವೇ ದಯೆ ತೋರಿರಿ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪಾ ಅಪ್ಪಾ, ಜೀವಂತ ದೇವರೇ ನಿಮಗೆ ಸ್ತೋತ್ರ. ಕರುಣೆಯ ಕರ್ತರೇ ನಿಮಗೆ ಸ್ತೋತ್ರ. ಪರಿಶುದ್ಧ ಆತ್ಮರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಆರಾಧನೆ 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 ಸ್ವಾಮಿ. ಸ್ತೋತ್ರ ಸ್ವಾಮಿ. ಕತ್ತರಿಸುವ ಕುಟುಂಬಗಳಿಗಾಗಿ ಸ್ತೋತ್ರ. ಸಂತೋಷ ಸಮಾಧಾನವಿಲ್ಲದ ಕುಟುಂಬಗಳಿಗಾಗಿ ಸ್ತೋತ್ರ. ಕಚ್ಚಾಟ ಕಿತ್ತಾಟದಲ್ಲಿರುವಂತಹ ಕುಟುಂಬಗಳಿಗಾಗಿ ಸ್ತೋತ್ರ. ಯೇಸುವೇ, ಯೇಸುವೇ ಕರುಣಿಸಿ ಯೇಸುವೇ,
ಯೇಸುವೇ, ಯೇಸುವೇ, ಒಡೆದೋಗುತ್ತಿರುವ ಕುಟುಂಬಗಳ ಮೇಲೆ ಕರುಣೆತ್ತೀರಿ ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ, ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ, 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 ಕೃತಜ್ಞತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ರಾಜ, ವಂದನೆಗಳು ರಾಜ, ನಿತ್ಯವೂ ಸ್ತೋತ್ರ ರಾಜ, ವಂದನೆಗಳು ರಾಜ. ಕರುಣೆಯ ಕರ್ತರೇ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಜೀವಂತ ದೇವರೇ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ, 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 ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುವ. ಭಾರದಿಂದ, ವಿಶ್ವಾಸದಿಂದ ಇಡೀ ವಿಶ್ವದ ಎಲ್ಲ ಕುಟುಂಬ, ಒಡೆದು ಹೋಗುತ್ತಿರುವ ಕುಟುಂಬಗಳನ್ನು, ಸಮಾಧಾನ ಇಲ್ಲದಿರುವ ಕುಟುಂಬಗಳನ್ನು ಎಲ್ಲವನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಸಮಯ ವ್ಯರ್ಥ ಮಾಡದೆ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ, ನಮ್ಮ ಪ್ರೀತಿ ತಂದೆಯೇ, ನಮ್ಮೆಲ್ಲರೂ ರಕ್ಷಿಸಿ ಕಾಪಾಡುವ ತಂದೆಯೇ, ಸೋತು ತಂದೆ, ಆರಾಧನೆ ಮಹಿಮೆ ತಂದೆ. ಇವತ್ತು ಹೊಡೆದು ಹೋದ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಹೌದು ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಹೆಂಡತಿ ಒಳ್ಳೆಯವಳಾಗಿದೆ, ಗಂಡು ಚೆನ್ನಾಗಿಲ್ಲ ತಂದೆ. ಕೆಟ್ಟ ಚಾಲೆಗಳನ್ನ ಇಟ್ಕೊಂಡು ಕುಟುಂಬವನ್ನು ಹಾಳು ಮಾಡುತ್ತಿದ್ದಾನೆ ತಂದೆ. ಆ ಹೆಣ್ಣವಳು ಹೇಳಕ್ಕೂ ಆಗದೆ, ದುಃಖವೂ ಪಡೆದಾಗದೆ ಸಾಯತರ ಆಗಿದೆ ತಂದೆ. ಅತ್ತೆ ಹತ್ರ ಹಿಡಿದ ಅತ್ತೆಗೆ, ಮಗನಿಗೆ ಸಪೋರ್ಟ್ ಮಾಡ್ಬಿಟ್ರೆ ಹೆಣ್ಣಿಗೆ, ಸೊಸೆಗೆ ಸಪೋರ್ಟ್ ಮಾಡ್ಬಿಟ್ಟು ಗೊತ್ತಾಗಿದ್ದೀರಾ, ಕಡೆಗೆ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತಂದೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ಅಂತ ಕುಟುಂಬಗಳನ್ನು ಆಶೀರ್ವದಿಸಿ ಸಮ ಮಾಡು ತಂದೆ. ಹಾಗೆ ಇನ್ನೊಂದು ಮತ್ತೊಂದು ಕುಟುಂಬಗಳಲ್ಲಿ ಹೆಣ್ಣುಗಳೇ ಸರಿವಿಲ್ಲ ತಂದೆ. ಮನೆಯಲ್ಲಿ ಅತ್ತೆ ಮಾವ ಜರಿಗೆಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ತಂದೆ. ಹಾಗೆ ಗಂಡನಿಗೆ ಬೆಲೆ ಇಲ್ಲದೆ ಅವರ ದಾರಿನೇ ಕೆಟ್ಟ ದಾರಿಯಲ್ಲಿ ಹಿಡಿದು ಹಾರಾಗಿ ಹೋಗಿದೆ ತಂದೆ. ಆ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ, ಪ್ರೀತಿ ಇಲ್ಲದೆ ನಡೆದು ಹಾಳಾಗೋಗ್ತದೆ ತಂದೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ಕುಟುಂಬಗಳಲ್ಲಿ ಆ ಹೆಣ್ಣು ಮಗಳು ಕೆಟ್ಟ ದಾರಿ ಹಿಡಿದು ಕುಟುಂಬಗಳನ್ನು ಹಾಳು ಮಾಡುತ್ತಿದ್ದಾಳೆ ತಂದೆ. ಅಪ್ಪ ತಂದೆ, ಬಜಾರಿತನ, ಇನ್ನೊಂದು ಕೆಟ್ಟ ಯೋಚನೆಗಳು, ಮನೆಯಲ್ಲಿ ಕೆಟ್ಟದಾಗಿ ಮಾತಾಡುವುದೆಲ್ಲ ಆಗಿದೆ ತಂದೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ಅಂತ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಯಾವಾಗಲೇ ತಂದೆ. ಅವರ ಮಕ್ಕಳೇನಾಗ್ಲಿ, ಹುಡುಗರಾಗ್ಲಿ, ಅವರನ್ನು ಬದಲಾವಣೆ ಕೊಡು ತಂದೆ. ಅಪ್ಪ, ಕುಟುಂಬಗಳು ನಮ್ಗೆ ಮುಖ್ಯ ತಂದೆ. ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ, ಅತ್ತೆ ಮಾವ ಮೈದಾನ ನಾದಿನೇ ಅಂದ್ರೆ ಎಷ್ಟೋ ಜನ ಇದೆ, ಕುಟುಂಬದಲ್ಲಿ ಎಷ್ಟೋ ಇದೆ. ಆ ಕುಟುಂಬವನ್ನು ಉಳಿಸಿಕೊಳ್ಳುವಂತ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿ ಬೇಕು ತಂದೆ.
ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ಕೊಡು ತಂದೆ. ನನ್ನ ಪ್ರೀತಿ ದೇವನೇ, ಎಷ್ಟೋ ಕುಟುಂಬಗಳು ಚೆನ್ನಾಗಿ ನಮ್ಮ ಕುಟುಂಬದಲ್ಲಿ ಸೋದನೆಗಳಿಂದ ಹಾಳಾಗಿ ಹೋಗುತ್ತಾ ಇದೆ ತಂದೆ. ಒಬ್ಬರೊಬ್ಬರು ಒಂದು ದಿವಸ ಚೆನ್ನಾಗಿದೆ, ಇನ್ನೊಂದು ದಿವಸ ಕಿತ್ತಾಡ್ಕೊಂಡು ಹೋಗ್ತಾ ಇದ್ದಾರೆ ತಂದೆ. ಅಂತಹ ಕುಟುಂಬಗಳಿಗೆ ನೀವು ಸಮಾಧಾನವಾಗಿರಿ ತಂದೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ಅವರ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಏನು ಇರುವುದಿಲ್ಲ ತಂದೆ. ಏನ ಕುಟುಂಬದಲ್ಲಿ ಇದೀವಿ ಅಷ್ಟೇ, ಅದೇ ತರ ಯೋಚನೆಯಲ್ಲಿದ್ದಾರೆ ತಂದೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅತ್ತೆ ತಾಯಿ ನೋಡ್ಕೋಬೇಕು, ಗಂಡೆಲ್ಲ ನೋಡ್ಕೋಬೇಕು. ನನಗೆ ಹೆಣ್ಣಿಗೂ ಇಲ್ಲ, ಈ ಕಡೆ ಗಂಡು ಮನೆಗೂ ಇಲ್ಲ ತಂದೆ. ಹಂಗಾಗಿದೆ ತಂದೆ. ನನ್ನ ಪ್ರೀತಿ ತಂದೆಯೇ, ಆ ಕುಟುಂಬವನ್ನ ಆಶ್ರಯಿಸ್ತಂದೆ, ಬದಲಾಯಿಸ್ತಂದೆ. ದೇವನೇ, ಪವಿತ್ರಾತ್ಮನೇ, ಅವರ ಮಧ್ಯದಲ್ಲಿ ಒಳ್ಳೆಯವರಾಗಿ ಮಾಡಿ ಅವರು ಮಾರ್ಪಡಿಸ ನಮ್ಮ ಪ್ರೀತಿ ತಂದೆಯೇ. ಪಿತನ ಪವಿತ್ರ ನಾಮದಲ್ಲಿ ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರಪ್ಪ. ಇನ್ನು ವಿಶೇಷವಾಗಿ ಇಡೀ ವಿಶ್ವದಲ್ಲಿರುವಂತಹ ಒಡೆದು ಹೋದಂತ ಎಲ್ಲ ಕುಟುಂಬಗಳನ್ನು ಯೇಸುವೆ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಗುಣಕ್ಕೆ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಒಡೆದು ಹೋದಂತ ಕುಟುಂಬಗಳ ಮೇಲೆ ಸ್ವಾಮಿ ತೊಳೆದು ಶುದ್ಧೀಕರಿಸಲ್ಪಡಲು ರಜ. ಕುಟುಂಬಗಳು ಸಾಕ್ಷಿಯ ಕುಟುಂಬಗಳಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಮಾರ್ಪಡಲಿ ಸ್ವಾಮಿ. ಅಪ್ಪ, ವಿಶೇಷವಾಗಿ ನನ್ನ ಕುಟುಂಬವನ್ನು ಸಹ ನಿನ್ನ ಕರಳೆತ್ತಿಸಿಕೊಡ್ತೇನೆ ಸ್ವಾಮಿ. ನನ್ನ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ, ವಿಶೇಷವಾಗಿ ಧೈರ್ಯ, ಕರುಣೆಯನ್ನು ದಯಪಾಲಿಸಿಕೊಟ್ಟು ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸುತ್ತೇವಾ. ಅಪ್ಪ, ನನ್ನ ಸ್ವರ್ಗೀಯ ಪ್ರಾರ್ಥನೆ ತಂಡದ ಕುಟುಂಬಗಳು ನಿನ್ನ ಕರಳೆತ್ತಿಸಿಕೊಡ್ತೇನೆ ಸ್ವಾಮಿ. ಕುಟುಂಬದಲ್ಲಿರುವಂತಹ ಎಲ್ಲ ಕಲಹಗಳು ನಿನ್ನ ನಾಮದಲ್ಲಿ ನೀಗಿ ಹೋಗಲಿ ರಾಜ್ಯ. ಆ ಮಕ್ಕಳು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ, ಎಷ್ಟೋ ಕುಟುಂಬದಲ್ಲಿ ಇದು ಪತಿ ಪತ್ನಿಯರಿಂದ ಸ್ವಾಮಿ ಎಷ್ಟೋ ಕುಟುಂಬಗಳು ಒಡೆದು ಹೋಗುತ್ತಿದ್ದೇವಾ. ತನ್ನ ಪತ್ನಿಯನ್ನು ಪ್ರೀತಿಸದ ಅವಸ್ಥೆ, ತನ್ನ ಪತ್ನಿಯ ಸೇವೆ ಮಾಡಿದಂತ ಅವಸ್ಥೆಗಳು ಸ್ವಾಮಿ. ಪತಿಗೆ ಕೊಡಬೇಕಾದಂತ ಗೌರವವನ್ನು ಕೊಡದೆ ವಾತ್ಸಾಲಿ ಹೆಂಡತಿಯಾಗಿ ಪರಿವರ್ತಿಸಿ ಆ ಮಗನನ್ನು ನಿಂದೆ ಅವಮಾನಪಡಿಸಿ ಆ ಮಗನ ಕಷ್ಟ, ದುಃಖ, ನೋವು, ಕಣ್ಣೀರಲ್ಲಿ ಭಾಗವಹಿಸದೆ ಆ ಮಗನ ಆರೋಗ್ಯ ಕ್ಷೇಮವನ್ನು ಸಹ ಕೇಳದೆ ತನ್ನದೇ ಆದಂತಹ ಸ್ವಾರ್ಥ ಜೀವಿಸುತ್ತಿರುವಂತ ಎಲ್ಲ ಪತಿಯರು ಸ್ವಾಮಿ ಇನ್ನು ಮನ ಪರಿವರ್ತನೆ ಹೊಂದಲಿ ರಾಜ್ಯ. ಪತ್ನಿಗೆ ವಿರೋಧವಾಗಿ ಪಾಪ ಮಾಡುತ್ತಿರುವಂತಹ ಎಲ್ಲ ರೀತಿಯ ಅಂಧಕಾರ ಶಕ್ತಿಗಳಿಂದಲೂ ಲೌಕಿಕವಾದ ಆಲೋಚನೆಗಳಿಂದಲೂ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟು ಸ್ವಾಮಿ. ಪತಿ ಪತ್ನಿಯರು ನಿನಗೆ ವಿರೋಧವಾಗಿ ಪಾಪಗಳು ಮಾಡದಂತೆ ಅಂದು ವಾಗ್ದಾನ ಮಾಡಿದಂತಹ ವಾಗ್ದಾನದ ಪ್ರಕಾರ ಈಗ ಸ್ವಾಮಿ ವಿಶ್ವಾಸದಲ್ಲಿಯೂ ಒಬ್ಬೊಬ್ಬರನ್ನು ಬಿಟ್ಟು ಕೊಡುತ್ತಾ ತನ್ನ ಪತಿಗಾಗಿ ಸೇವೆ ಮಾಡುವಂತ ಒಳ್ಳೆಯ ಪತ್ನಿಯಾಗಿ ಅಪಾಯಿಸಿಯ ಕುಟುಂಬವನ್ನು ಮಾರ್ಪಡಿಸಿ ರಾಜ್ಯ. ಎಷ್ಟೋ ಪತಿಯರಿಂದ ಸ್ವಾಮಿ ಕುಡಿದು ತಮ್ಮದೇ ಆದಂತಹ ಸ್ವಾರ್ಥ ಜೀವಿತದಲ್ಲಿ ಜೀವಿಸುತ್ತಾ ತನ್ನ ಪತ್ನಿಗೂ ಮಕ್ಕಳಿಗೆ ಕೊಡಬೇಕಾದಂತಹ ಒಳ್ಳೆಯ ರೀತಿಯ ಆಹಾರಗಳಾಗಲಿ ಬಟ್ಟೆಗಳಾಗಲಿ ಸಂತೋಷ ನೆಮ್ಮದಿಯನ್ನೇ ಕೊಡದೆ ತನ್ನದೇ ಆದ ಆಲೋಚನೆಯಲ್ಲಿ ಜೀವಿಸಿ ಜೀವಿಸುತ್ತಿರುವುದೆಲ್ಲ ಪತ್ನಿಯರ ಮನ ಪರಿವರ್ತನೆ ಹೊಂದುವಂತೆ ಮಾರ್ಪಡಿಸಿದ ರಾಜ್ಯ. ಎಷ್ಟೋ ಕುಟುಂಬಗಳಿಂದ ಶಾಂತಿ ಸಮಾಧಾನವಿಲ್ಲ ಸ್ವಾಮಿ. ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳದೆ ತಮ್ಮದೇ ಆದಂತಹ ಜೀವಿತದಲ್ಲಿ ಜೀವಿಸಿ ಈಗ ಸ್ವಾಮಿ ಯೌವನ ಕಾಲದಲ್ಲಿ ನನ್ನ ಕಂಡುಕೊಳ್ಳದಂತೆ ಲೌಕಿಕವಾದ ಎಲ್ಲ ಕೆಟ್ಟ ಅಭ್ಯಾಸಗಳಿಗೂ ಕೆಟ್ಟ ದುರಾಲೋಚನೆಗಳಿಗೆ ಒಳಗಾಗಿ ಕಣ್ಣಿನ ವ್ಯಾಮೋಹ, ಶಾರೀರಿಕ ವ್ಯಾಮೋಹ, ಹಣದ ವ್ಯಾಮೋಹಗಳಲ್ಲಿ ಬಲಿಯಾಗುತ್ತಿರುವಂತಹ ಎಲ್ಲ ಮಕ್ಕಳಿಂದ ಪರಿವರ್ತನೆ ಹೊಂದಲಿದ್ದೇವ. ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದಿದೆ ಅಜ್ಜ. ನನ್ನ ಕಿವಿಯನ್ನು ಕಿವುಡಿಲ್ಲ, ನನ್ನ ಕೈಯನ್ನು ರಕ್ಷಿಸಿದ ಮೋಟು ಕೈಯಲ್ಲ ಎಂದು ನುಡಿದು ಹಾಕ್ತಾನೆ. ಪ್ರತಿಯೊಂದು ಕುಟುಂಬಗಳು ನಿನ್ನ ಕೈಯಲ್ಲಿ ಸ್ವಾಮಿ ಒಪ್ಪಿಸಿಕೊಡ್ತೇನೆ ಅಜ್ಜ. ಅನುಗ್ರಹಿಸಿ ಸ್ವಾಮಿ. ಪಾವನಾತ್ಮರ ಅಭಿಷೇಕದಿಂದ ಕುಟುಂಬಗಳು ಒಂದಾಗಿ ಜೀವಿಸಲಿ ರಾಜ. ಎಷ್ಟೋ ಕುಟುಂಬಗಳು ಇಂದು ಅನೈತಿಕ ಸಂಬಂಧ ಒಡೆದು ಹೋಗುತ್ತಿದೆ ಸ್ವಾಮಿ. ಅಪಾಯಕ್ಕೆ ಅನೈತಿಕ ಸಂಬಂಧ ಒಡೆದು ಹೋಗುತ್ತಿರುವಂತಹ ಕುಟುಂಬಗಳು ಮತ್ತು ಸ್ವಾಮಿ ಆ ಮಕ್ಕಳಿಗೆ ತಪ್ಪಿನ ಅರಿವಿನ ಪರಿವರ್ತನೆ ಕೊಟ್ಟು ಆ ಮಕ್ಕಳು ಒಂದಾಗಿ ಬಾಳುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ. ನನ್ನ ಸ್ನೇಹಿತರಾಗಲಿ, ಅಕ್ಕಪಕ್ಕದಲ್ಲಿ ನನ್ನ ನೆರೆಯವರು, ಇದು ನನ್ನ ವಿಚಾರಣೆ ಇರುವಂತಹ ಒಡೆದು ಹೋದಂತ ಎಲ್ಲ ಕುಟುಂಬಗಳು ಸ್ವಾಮಿ ನಿನ್ನ ಕಂಡುಕೊಳ್ಳುವಂತೆ ಆ ತಪ್ಪಿನ ಅರಿವಿನಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟು ಪಶ್ಚಾತ್ತಾಪದ ದೀನತೆಯನ್ನು ಅನುಭವಿಸಿ ಸ್ವಾಮಿ. ಅಪಾಯಿಸುವೆ 99 ಕುರಿಗಳಿಗಿಂತ ಒಂದು ಕುರಿಯ ಮೇಲೆ ನಿಮಗೆ ಅಪಾರ ಪ್ರೀತಿ ಇದ್ದಂತೆ ಒಡೆದು ಹೋದಂತಹ ಕುಟುಂಬಗಳಲ್ಲಿ ಕಾಣದಂತಹ ಎಲ್ಲ ಕುರಿಗಳಿಂದ ಪರಿಶುದ್ಧ ನಾಮದಲ್ಲಿ ಸ್ವಾಮಿ ಒಂದಾಗಿ ಬಾಳುವಂತ ಕುಟುಂಬವನಾಗಿ ಮಾರ್ಪಡಿಸಿ ಪ್ರಾರ್ಥಿಸುವಂತ ಕುಟುಂಬವನಾಗಿ ನಿನಗೆ ಸೇವೆ ಮಾಡುವಂತ ತಾಯಿ ಧರ್ಮಸಭೆಯಲ್ಲಿ ದುಡಿಯುವಂತ ಕುಟುಂಬಗಳಾಗಿ ಮಾರ್ಪಡಿಸಿ ರಾಜ್ಯ.
ಸಭಾ ಪಾಲಕರಾಗಲಿ, ಪಾಸ್ಟರ್ಗಳಾಗಲಿ, ಶುಭ ಸಂದೇಶ ಸಾರುವಂತ ಮಕ್ಕಳಾಗಲಿ ಅಪ್ಪ ಯೇಸುವೆ, ಆ ಕುಟುಂಬಗಳಲ್ಲಿ ಸಹ ಸಮಾಧಾನ ರಾಜ. ತನ್ನ ಪತಿ ವಿಶ್ವಾಸದಲ್ಲಿದ್ದಾರೆ, ಪತ್ನಿ ವಿಶ್ವಾಸದಲ್ಲಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ನಿಂದೆ ಅವಮಾನಪಡಿಸಿ ಆ ಪ್ರಾರ್ಥನೆಗೆ ಅಡ್ಡಿಪಡಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ಕರೆಲೆತ್ತಿಸಿಕೊಡ್ತೇವೆ ಸ್ವಾಮಿ. ಅಪ್ಪ ಯೇಸುವರ ವಿಶ್ವಾಸವನ್ನು ಕಳೆದುಕೊಳ್ಳದಂತೆ ವಿಶ್ವಾಸವನ್ನು ದಯಪಾಲಿಸಿಕೊಡು ರಾಜ್ಯ. ಅಪ್ಪ ಯೇಸುವೆ, ಎಷ್ಟೋ ಕುಟುಂಬಗಳು ಇಂದು ರೋಗದ ಅವಸ್ಥೆಯಲ್ಲಿದ್ದಾರೆ ರಾಜ್ಯ. ಎಷ್ಟೋ ಕುಟುಂಬಗಳು ಸಾಲದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಸ್ವಾಮಿ. ಮನೆ ಮಟ್ಟಗಳನ್ನು ಕಳೆದುಕೊಂಡಿದ್ದಾರೆ ರಾಜ್ಯ. ಅಪ್ಪ ಯೇಸುವೆಯಲ್ಲಿ ಜೀವಿಸುವುದು, ಹೇಗೆ ಜೀವಿಸುವುದು ಎಂದು ತಿಳಿಯದೆ ಸ್ವಾಮಿ, ಏನು ಮಾಡಬೇಕು, ಯಾರ ಬಳಿಯಲ್ಲಿ ಹೋಗಬೇಕು, ಯಾರಿಗೆ ನಮ್ಮ ದುಃಖವನ್ನು ಹೇಳಿಕೊಳ್ಳಬೇಕು, ತಾನು ಏಕಾಂಗಿತನದಲ್ಲಿ ನೊಂದು ಬೆಂದಂತ ಎಲ್ಲ ಕುಟುಂಬಗಳು ನಿನ್ನ ಪರಿಶುದ್ಧ ನಾಮದಲ್ಲಿ ಸ್ವಾಮಿ ಬಿಡುಗಡೆ ಹೊಂದಲಿದ್ದೇವಾ? ಈ ನಿಮಿಷ ನಾವು ಒಬ್ಬೊಬ್ಬರಾಗಿ ಪ್ರಾರ್ಥಿಸುವಾಗ ಏರಾಳವಾಗಿ ಕುಟುಂಬಗಳನ್ನು ಅಭಿಷೇಕಿಸು ಸ್ವಾಮಿ. ಕುಟುಂಬದ ಯಜಮಾನರು ನೀನಾಗಿದ್ದೇವಾ? ಅಪಾಯಿಸುವೆ, ನಿಮ್ಮಂತೆ ನಾವು ಸಹ ಪವಿತ್ರವಾದ ಕುಟುಂಬವಾಗಿ, ಪವಿತ್ರ ಕುಟುಂಬವರಾಗಿ ನಮ್ಮ ಕುಟುಂಬಗಳನ್ನ ಮಾರ್ಪಡಿಸು ಸ್ವಾಮಿ. ಎಲ್ಲ ಸಂಶಯದ ಸುಳಿಗಳು ನಿನ್ನ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ಸುಟ್ಟಲಯವಾಗುವ ಅಂಧಕಾರ ಶಕ್ತಿಗಳಿಂದಲೂ ಈಗ ಸ್ವಾಮಿ ಚೈತನ್ಯ ತರುವಂತ ಕುಟುಂಬಗಳನ್ನು ಒಡೆದು ಹಾಕುವಂತ ಎಲ್ಲ ಸ್ವಾಮಿ ಸ್ವಾತಂತ್ರ್ಯಗಳು ನಿನ್ನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಒಬ್ಬೊಬ್ಬರನ್ನು ಪ್ರೀತಿಸುತ್ತಾ, ಗೌರವಿಸುತ್ತಾ, ತಗ್ಗಿಸುತ್ತಾ, ಸೇವೆ ಮಾಡುವಂತ ದೀನತೆಯನ್ನು ಅನುಗ್ರಹಿಸು ರಾಜ್ಯ. ಅಮ್ಮ ಪರಿಶುದ್ಧ ಪೂಜಾ ಕನ್ಯಂಬರಿ ಮನೆಯವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಕುಟುಂಬದ ರಾಣಿಯೇ, ಎಲ್ಲ ಒಡೆದು ಹೋದಂತ ಕುಟುಂಬಗಳು ಈಗ ನಿಮ್ಮ ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥಿಸುವಾಗ ಇವನ್ನೆಲ್ಲ ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಿಕೊಳ್ಳುವಂತೆ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿ ಕೃಪೆ, ಆಶೀರ್ವಾದ, ಶಾಂತಿ, ಸಮಾಧಾನ, ನಿಮ್ಮ ದೈವಿಕ ಕರುಣೆಯನ್ನು ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವಂತಹ ಬಲಿದಾನವೆಲ್ಲರಿಗೂ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಅಂತೆಯೇ ಪ್ರಭು ಯೇಸುವೆ, ಎಲ್ಲ ಒಡೆದು ಹೋದ ಕುಟುಂಬಗಳಿಗಾಗಿ ಪ್ರಾರ್ಥಿಸಲು ನೀನು ಕಡೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಕುಟುಂಬವನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಅಂತೆಯೇ ಪ್ರಭು, ಎಷ್ಟೋ ಕುಟುಂಬಗಳು ಸ್ವಾಮಿ ಒಡೆದು ಹೋದ ಕುಟುಂಬಗಳಾಗಿವೆ ಸ್ವಾಮಿ. ಅಪ್ಪ ತಂದೆ, ನೀನು ಒಂದುಗೂಡಿಸಿದ್ದನ್ನು ಮನುಷ್ಯನು ಎಂದಿಗೂ ವಿಚ್ಛೇದಿಸಿರಲಿ ಎನ್ನುವ ವಾಕ್ಯದ ಪ್ರಕಾರ ಸ್ವಾಮಿ ನೀನು ಕುಟುಂಬಗಳನ್ನು ಒಂದುಗೂಡಿಸಿದೆಯ ಸ್ವಾಮಿ. ಗಂಡ ಹೆಂಡತಿಯನ್ನು ಒಂದುಗೂಡಿಸಿದೆಯ ಸ್ವಾಮಿ. ಅಂತಹ ಕುಟುಂಬಗಳು ಯಾವುದೇ ಕಾರಣಕ್ಕೂ ಒಡೆದು ಹೋಗದಂತೆ ಸ್ವಾಮಿ ಅವುಗಳನ್ನು ರಕ್ಷಿಸುವ ಸ್ವಾಮಿ. ಅಪ್ಪ ತಂದೆಯೇ, ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಯಾವುದೇ ಕಾರಣಕ್ಕೂ ಸ್ವಾಮಿ ಕುಟುಂಬಗಳನ್ನು ಒಡೆದು ಹೋಗದಂತೆ ಕಾಪಾಡುವ ಅಪ್ಪ ತಂದೆಯೇ, ಒಡೆದು ಹೋದ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ನೀನು ಆ ಕುಟುಂಬಗಳನ್ನು ಕಟ್ಟಿ ಹಾಕುವಂತವನು ನೀನಾಗಿದೆಯೇ ಸ್ವಾಮಿ. ಅಪ್ಪ ತಂದೆಯೇ, ಗಂಡ ಹೆಂಡತಿಯರಲ್ಲಿ ಅರ್ಥ ಮಾಡಿಕೊಳ್ಳುವ ಸ್ವಭಾವವಿಲ್ಲ ಸ್ವಾಮಿ, ಆ ಕುಟುಂಬಗಳು ಒಡೆದು ಹೋಗುತ್ತಿವೆ ಸ್ವಾಮಿ. ವಾಚಾಳಿ ಹೆಂಡತಿಯಿಂದ ಇರುವಂತಹ ಗರ್ವ ಹೆಂಡತಿಯರಿಂದಲೂ ಸ್ವಾಮಿ, ಕೆಲಸ ಮಾಡುವಂತಹ ಹೆಂಡತಿಯರಿಂದಲೂ ಸ್ವಾಮಿ ಕುಟುಂಬಗಳು ಒಡೆದು ಹೋಗುತ್ತಿವೆ ಸ್ವಾಮಿ. ಅಪ್ಪ ತಂದೆಯೇ, ಕುಟುಂಬಗಳ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಒಡೆದು ಹೋದ ಕುಟುಂಬಗಳಲ್ಲಿ ಮಕ್ಕಳು ಅನಾಥರಾಗುತ್ತಿದ್ದಾರೆ ಸ್ವಾಮಿ. ತಂದೆ ತಾಯಿಯಿಂದ ಜಗಳದಿಂದ ಸ್ವಾಮಿ, ತಂದೆ ತಾಯಿಯ ಹೊರಟು ಸ್ವಭಾವದಿಂದ ಸ್ವಾಮಿ ಎಷ್ಟೋ ಮಕ್ಕಳು ಬೀದಿಗೆ ಬೀಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅಂತ ಮಕ್ಕಳನ್ನು ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಎಲ್ಲಿ ಪ್ರಾರ್ಥಿಸುವ ಕುಟುಂಬ ಇಲ್ಲವೋ ಸ್ವಾಮಿ, ಎಲ್ಲಿ ನೀನು ಆ ಕುಟುಂಬದ ಮಧ್ಯಸ್ಥಕನಾಗಿ ಕುಟುಂಬದ ನಾಯಕನಾಗಿ ಇರುವುದಿಲ್ಲವೋ ಸ್ವಾಮಿ, ಅಂತಹ ಕುಟುಂಬಗಳು ಸಹ ಒಡೆದು ಹೋಗುತ್ತಿವೆ ಸ್ವಾಮಿ. ನಿನ್ನ ಕುಟುಂಬದ ಸ್ವಾಮಿ ಪ್ರತಿಯೊಂದು ಕುಟುಂಬವನ್ನು ಮಾರ್ಪಡಿಸಿರಿ ರಾಜ. ಅಪ್ಪ ತಂದೆಯೇ, ನನ್ನ ಕುಟುಂಬವನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನನ್ನ ನೆರೆಹೊರೆಯವರ ಕುಟುಂಬಗಳನ್ನು ಸಮರ್ಪಿಸುತ್ತಿದ್ದೇನೆ. ನನ್ನ ವಿಚಾರಣೆಯಲ್ಲಿರುವಂತಹ ಕುಟುಂಬಗಳನ್ನು ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಈಗಲೇ ಸ್ವಾಮಿ ಆ ಒಡೆದು ಹೋದ ಕುಟುಂಬಗಳು ನಿನ್ನ ಮಧ್ಯಸ್ಥನಾಗಿ ನಿಂತುಕೊಂಡು ಸ್ವಾಮಿ ಆ ಕುಟುಂಬವನ್ನು ಒಂದುಗೂಡಿಸಿದೆ ಸ್ವಾಮಿ. ಅಪ್ಪ ತಂದೆಯೇ, ಯಾವುದೇ ಕಾರಣಕ್ಕೂ ಸ್ವಾಮಿ ನಾವು ಆ ಕುಟುಂಬದಲ್ಲಿ ನಿಮ್ಮನ್ನು ಬಿಟ್ಟು ಬಾಳದಂತೆ ಸ್ವಾಮಿ ಅವರನ್ನು ಅನುಭವಿಸಿರಿ. ನಿನ್ನನ್ನು ಆರಾಧಿಸಿಕೊಂಡು ನಿನ್ನ ಪ್ರಾರ್ಥನೆಯಲ್ಲಿ ಅವರು ತೊಡಗಿದರೆ ಸ್ವಾಮಿ ಆ ಕುಟುಂಬಗಳು ಹೊರದು ಹೋಗುವುದಿಲ್ಲ ಸ್ವಾಮಿ. ಅಪ್ಪ ತಂದೆ, ಬಂದಿರಿ ಸ್ವಾಮಿ,
ಎಲ್ಲ ಒಡೆದ ಕುಟುಂಬಗಳ ಮೇಲೆ ಕಣ್ಣೆ ತೋರಿರಿ ಸ್ವಾಮಿ. ಅಪ್ಪ ನಿಮ್ಮ ಅಂಗೈಗೆ ನಿನ್ನ ಸಿಕ್ಕಿಸಿಕೊಂಡು ಸ್ವಾಮಿ. ಅಪ್ಪ ನಿಮ್ಮ ಪರಿಶುದ್ಧವಾದ ರಕ್ತವು ಪ್ರತಿಯೊಂದು ಒಡೆದು ಹೋದ ಕುಟುಂಬದ ಮೇಲೆ ಈಗಲೇ ಸ್ವಾಮಿ ಹರಿದು ಬರಲಿ ಸ್ವಾಮಿ. ಎಲ್ಲರ ಮನಸ್ಸುಗಳು ಈಗಲೇ ಪರಿವರ್ತನೆಗೊಳ್ಳಲಿ ಎಂದು ಸುಪನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಂದಿಗೆ. ಚಿಕ್ಕನೇ ಸ್ತೋತ್ರ, ಪವಿತ್ರಾತ್ಮನೇ ಸ್ತೋತ್ರ. ಅಪ್ಪ ಯೇಸುವೇ, ಇಡೀ ವಿಶ್ವದಲ್ಲಿರುವ ಒಡೆದು ಹೋದ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಒಡೆದು ಹೋದ ಕುಟುಂಬಗಳ ಮೇಲೆ ದಯೆ ತೋರಿ ಕೃಪೆ ತೋರಿ ಸ್ವಾಮಿ. ಕುಟುಂಬಗಳನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ, ಧರ್ಮಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬವು ಸ್ವಾಮಿ ವಿಶ್ವಾಸದಲ್ಲಿ ನಡೆಯುವಂತೆ ಮಾಡ ಕರುಣಿಸಿ ಸ್ವಾಮಿ. ಅಪ್ಪ ಯೇಸುವೆ, ಒಡೆದು ಹೋದ ಕುಟುಂಬಗಳು ಸ್ವಾಮಿ, ಒಬ್ಬರನ್ನೊಬ್ಬರು ಬಿಟ್ಟು ಹೋದ ಕುಟುಂಬಗಳು ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ನಿನ್ನಲ್ಲಿಯೇ ಜೀವಿಸುವಂತ ಮಕ್ಕಳಾಗುವಂತೆ ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ ತಂದೆ ತಾಯಿಯರು ಸ್ವಾಮಿ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಮಕ್ಕಳು ತಂದೆ ತಾಯಿಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸ್ವಾಮಿ. ಆ ಯೇಸು, ಎಲ್ಲ ಕುಟುಂಬಗಳು ನಿನ್ನ ವಿಶ್ವಾಸದಲ್ಲಿ ಮುನ್ನಡೆಯುವಂತೆ ಮಾಡ ಕರುಣಿಸುತ್ತಂದೆ. ಅಪ್ಪ ಯೇಸು, ಕುಟುಂಬಗಳನ್ನು ಹಾಳುತ್ತಿರುವ ನಿನ್ನ ಪವಿತ್ರವಾದ ಕುಟುಂಬ ಬಾಳುವಂತೆ ಇಡೀ ವಿಶ್ವದಲ್ಲಿರುವ ಒಬ್ಬೊಬ್ಬ ಕುಟುಂಬಗಳನ್ನು ಸ್ವಾಮಿ ಪವಿತ್ರವಾಗಿ ಜೀವಿಸುವಂತೆ ಕರುಣಿಸುತ್ತಾನೆ. ಅಪ್ಪ ತಂದೆ, ನೀವು ಹೇಗೆ ಕುಟುಂಬದಲ್ಲಿ ಪವಿತ್ರವಾಗಿ ಜೀವಿಸಿದ್ದೀರೋ ಅದೇ ರೀತಿ ಕುಟುಂಬಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬರ ಕುಟುಂಬದಲ್ಲಿ ವಿಶ್ವಾಸದಲ್ಲಿ ಭಕ್ತಿಯಲ್ಲಿ ಎಲ್ಲರೂ ನಡೆಯುವಂತೆ ಮಾಡ ಕರುಣಿಸುತ್ತಂದೆ. ಅಪ್ಪ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕುಟುಂಬಗಳನ್ನು ಮುಂದುಗೂಡಿಸುತ್ತಂದೆ. ಅಪ್ಪ ಮೊದಲಿನಿಂದ ಕುಟುಂಬಗಳು ಸ್ವಾಮಿ ಒಬ್ಬೊಬ್ಬರು ಒಂದೊಂದು ದಿಕ್ಕುಪಾಲಾಗಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಮಕ್ಕಳು ಒಂದು ಕಡೆ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ ಸ್ವಾಮಿ. ಅಪ್ಪ ಅವರನ್ನೆಲ್ಲ ಮುಂದುಗೂಡಿಸುತ್ತಂದೆ. ಅಪ್ಪ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ಮಾಡ ಕರುಣಿಸುತ್ತಂದೆ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ನನ್ನ ವಿಚಾರಣೆಯಲ್ಲಿರುವ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಹೊರಗೆ ಹೋದ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನ ಅಕ್ಕಪಕ್ಕದಲ್ಲಿರುವ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೇ, ನನ್ನ ಊರಿನಲ್ಲಿರುವ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ನನ್ನ ಒಡ ಹುಟ್ಟಿದವರ ಕುಟುಂಬಗಳನ್ನು ಸಹ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ನನ್ನ ಪ್ರಾರ್ಥನಾ ಮಧ್ಯಸ್ಥಿಯಲ್ಲಿ ಪ್ರಾರ್ಥಿಸಿರುವ ಮಕ್ಕಳ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆ ಕುಟುಂಬಗಳನ್ನು ನೀನು ಒಡೆದು ಹೋಗದಂತೆ ಮಾಡ ಕರುಣಿಸುತ್ತಂದೆ. ನಿನ್ನ ವಿಶ್ವಾಸದಲ್ಲಿ ಆ ಕುಟುಂಬಗಳ ಮುನ್ನಡೆಯಲ್ಲಿ ಸ್ವಾಮಿ. ಅಪ್ಪ ಯೇಸುವೇ, ಮನೆಯಲ್ಲಿ ತಂದೆ ತಾಯಿಯರು ಒಳ್ಳೆಯ ರೀತಿಯಲ್ಲಿ ನಡೆದರೆ ಎಲ್ಲರೂ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯನು ಅದನ್ನು ಪಾಲಿಸಿಕೊಂಡು ಹೋಗುವಂತೆ ಮಾಡ ಕರುಣಿಸುತ್ತಂದೆ. ಕುಟುಂಬದಲ್ಲಿ ಪ್ರಾರ್ಥನೆ ಬೆಳಿಗ್ಗೆ ಸಂಜೆ ಇರುವಂತೆ ಮಾಡ ಕರುಣಿಸುತ್ತಂದೆ. ಸಮಾಧಾನದಲ್ಲಿ ಆ ಕುಟುಂಬಗಳು ನಡೆಯುವಂತೆ ಮಾಡ ಕರುಣಿಸುತ್ತಂದೆ. ಅಪ್ಪ ಯೇಸು, ಎಷ್ಟೋ ಕುಟುಂಬಗಳು ಒಳ್ಳೆಯವರಾಗಿ ಇರುತ್ತಾರೆ ಸ್ವಾಮಿ, ಆದರೆ ಸೈತಾನನು ಅವನನ್ನು ಬಿಡುವುದಿಲ್ಲ ಸ್ವಾಮಿ. ಆ ವಿಶೇಷವಾಗಿ ತಂದೆ ಆ ಕುಟುಂಬಗಳನ್ನು ಆಶೀರ್ವದಿಸುತ್ತಂದೆ. ಪ್ರತಿಯೊಂದು ಕುಟುಂಬವನ್ನು ನೀನು ಆದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ವಿಶೇಷವಾಗಿ ತಂದೆ ನನ್ನ ವಿಚಾರಣೆಯಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ತಂದೆ. ಎಲ್ಲಾ ಕುಟುಂಬಗಳ ಮೇಲೆ ದಯೆ ತೋರು, ಕೃಪೆ ತೋರು, ಕರುಣೆ ತೋರು ಎಂದು ಇಟ್ಟ ಅದ್ಭುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನೀವು ಪ್ರಾರ್ಥಿಸಿದ್ದೇನೆ ತಂದೆ. ಆಮೇಲೆ ಸ್ತೋತ್ರ ಸ್ತೋತ್ರ ಕನ್ನಡ ಸ್ತೋತ್ರ. ಅಪ್ಪ ಪಿತನೆ ಸರಿಯಾದ ದೇವರೇ, ಅಪ್ಪಾಗೆ ಉಂಟು ಮಾಡಿದ ಕರಣ ಸಾಗರ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ಅನುಕೂಲದ ಪ್ರೀತಿ ನೀಡಿದ ಕರಣ ಮತ್ತು ಸಾಗರ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ನೀವು ಹೇಳಿದ ಉಪಕಾರಗಳಿಗೆ ಎಷ್ಟು ಕೋಟಿ ಕೋಟಿ ಸ್ತೋತ್ರ ಹೇಳಿದ ಚಾಲಕ ರಾಜ. ಅಪ್ಪ ಕೆಂಜಾದ ದೇವರೇ, ಎಲ್ಲ ಒಂದು ರೋಗ ಕುಟುಂಬಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ.
ಇಂಥ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ, ಒಂದೊಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಹೊಡೆದಾಟ ಕಚ್ಚಾಟ ಹೆಚ್ಚಾಗಿದ್ದೀರಿ ಸ್ವಾಮಿ. ಅಪ್ಪ, ಎಲ್ಲಾ ಮಕ್ಕಳ ಮೇಲೆ ನಿಮ್ಮ ಪ್ರೀತಿ ಇಳಿದು ಬರಲಿ ತಂದೆ. ಸ್ವಲ್ಪ ಸಹಾಯ ಮಾಡಿರಿ ತಂದೆ. ರೀತಿಯಲ್ಲಿರುವಲ್ಲ ಕುಟುಂಬಗಳು, ಕ್ರೈಸ್ತರ ಕುಟುಂಬಗಳು ಒಡೆದೋಗುತ್ತಿರುತ್ತವ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿಲ್ಲ ಸ್ವಾಮಿ. ಜಗಳಗಳು ಉಂಟಾಗಿದೆ ಸ್ವಾಮಿ, ಹೋರಾಟಗಳು ಉಂಟಾಗಿದೆ ಸ್ವಾಮಿ. ಅಪ್ಪ, ಕೊಲ್ಲಬುದ್ಧಿ ಉಂಟಾಗಿದೆ ಸ್ವಾಮಿ. ಸ್ವಲ್ಪ ಜಾಗಕ್ಕೆ ಜಗಳ ಆಡುತ್ತಿದ್ದಾರೆ ಸ್ವಾಮಿ, ಸ್ವಲ್ಪ ಗದುವು ಜಗಳ ಆಡುತ್ತಿದ್ದಾರೆ ಸ್ವಾಮಿ. ಅಪ್ಪ, ಸ್ವಲ್ಪ ನೀರಿಗೆ ಜಗಳ ಆಡುತ್ತಿದ್ದಾರೆ ಸ್ವಾಮಿ. ಅಪ್ಪ, ಈ ಜಗಳದಿಂದ ಬಿಡುಗಡೆ ನೀಡುತ್ತಂದೆ, ಕೊಲ್ಲಬುದ್ಧಿನಿಂದ ಬಿಡುಗಡೆ ನೀಡುತ್ತಂದೆ. ಎಲ್ಲಾ ಮಕ್ಕಳಲ್ಲಿ ಪ್ರೀತಿ ಉಂಟಾಗಲಿ ತಂದೆ, ಶಾಂತಿ ಉಂಟಾಗಲಿ ತಂದೆ. ಅಪ್ಪ, ಎಲ್ಲಾ ಮಕ್ಕಳನ್ನ ಪರಿಶುದ್ಧವಾದ ರಕ್ತ ನಿಮ್ಮ ಎಲ್ಲಾ ಮಕ್ಕಳನ್ನ ತೊಳೆಯಿರಿ ಸ್ವಾಮಿ. ಅಪ್ಪ, ಪರಿಶುದ್ಧವಾದ ಮಕ್ಕಳಾಗಿ ಮಾರ್ಪಡಿಸಿ ತಂದೆ. ಅಪ್ಪ, ನಿಮ್ಮ ಬಂಗಾರದಂತ ಆಶೀರ್ವಾದ ಎಲ್ಲಾ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ. ಅಪ್ಪ, ಶಾಂತಿ ಸಮಾಧಾನ ಎಲ್ಲವೇ ನಡೆದಾಡುತ್ತಿದ್ದಾರೆ ಸ್ವಾಮಿ. ಕುಟುಂಬದಲ್ಲಿ ನೆಮ್ಮದಿಲ್ಲ ಸ್ವಾಮಿ. ಅಪ್ಪ, ಕುಡಕ ತನ್ನಿಂದ ಜಗಳ ತಂದೆ. ಅಪ್ಪ, ಆಚೆ ಜಗಳ ತಂದೆ. ಒಬ್ಬರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ ತಂದೆ. ಒಂದೇ ತಾಯಿ ಗರ್ಭದಲ್ಲಿ ಇಟ್ಟು ಯಾರೋ ಏನೋ ರೀತಿಯಲ್ಲಿ ನಡೆಸುತ್ತಾರೆ ಸ್ವಾಮಿ. ಅಡ್ಡದಾರಿ ಇದ್ದಾರೆ ಸ್ವಾಮಿ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳಂತಿದ್ದಾರೆ ಸ್ವಾಮಿ. ಅಪ್ಪ, ಯಾರು ಒಬ್ಬರಿಗೊಬ್ಬರಿಗೆ ಸೇರಿಸಿಲ್ಲ ಸ್ವಾಮಿ. ಅಪ್ಪ, ಇಷ್ಟ ಕಾರುತ್ತಿದ್ದಾರೆ ಸ್ವಾಮಿ, ಜರಪಗಳಾಗಿದ್ದಾರೆ ಸ್ವಾಮಿ. ಅಪ್ಪ, ನಿನ್ನ ಆಶೀರ್ವಾದದಿಂದ ಹುಟ್ಟಿದ ಮಕ್ಕಳ ಬದಲಾವಣೆ ಇಲ್ಲ ಸ್ವಾಮಿ. ಅಪ್ಪ, ನಿನ್ನ ಮನೆಗೆ ನೀನು, ನನ್ನ ಮನೆಗೆ ನಾನು ಅಂತ ಸೇರಿಕೆಲ್ಲ ಮಾತಾಡ್ತಿದ್ದಾರೆ ಸ್ವಾಮಿ. ಅಪ್ಪ, ಅಂತ ಮಕ್ಕಳ ಮೇಲೆ ಕರುಣೆ ತೋರಿದೆ, ದಯ ತೋರಿದೆ ಸ್ವಾಮಿ. ಅಪ್ಪ, ಅಂತ ಮಕ್ಕಳಲ್ಲಿ ಪ್ರೀತಿ ಉಂಟಾಗಲಿ ತಿಂಡಿ, ಕರುಣೆ ಉಂಟಾಗಲಿ ತಿಂಡಿ, ದಯ ಉಂಟಾಗಲಿ ತಿಂಡಿ. ಒಡೆದೋದ ಕುಟುಂಬಗಳ ಮೇಲೆ ನಿಮ್ಮ ದಯ ನಡೆದು ಬರಲಿ ಸ್ವಾಮಿ. ನಿಮ್ಮ ಆಶೀರ್ವಾದ ನಡೆದು ಬರಲಿ ತಂದೆ. ನಿಮ್ಮ ಕೃಪಾವರಗಳ ಎಲ್ಲಾ ಕುಟುಂಬಗಳ ಮೇಲೆ ಇಳಿದು ಬರಲಿ ತಂದೆ. ಸಹಾಯ ಮಾಡಲಿ ತಂದೆ. ಪ್ರಾರ್ಥನಾ ತಂಡದಲ್ಲಿ ಕುಟುಂಬಗಳನ್ನು, ಒಂದೊಂದು ಕುಟುಂಬಗಳನ್ನು ನಿಮ್ಮ ಪ್ರೀತಿ ಕರಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಅವ್ರನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ತಂದೆ. ಅವರ ಅಣ್ಣ ತಮ್ಮಂದನ್ನ, ಅವರ ಒಡ ಹುಟ್ಟಿದವ್ರನ್ನ, ಅವರ ಅಕ್ಕಪಕ್ಕ ಕುಟುಂಬಗಳನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಅವ್ರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ತಂದೆ. ಅವ್ರ ಮೇಲೆ ಆ ಕೇಡುಗಳು ಬರದಂತೆ, ತೊಂದರೆಗಳು ಬರದಂತೆ, ಸೋರುಗಳು ಬರದಂತೆ ಇವರಿಗೆ ಎಲ್ಲರ ಜೊತೆಯಿಂದ ಕಾಡಿ ಕಾಪಾಡ್ತಂದೆ. ಎಲ್ಲಾ ಒಡೆದಾದ ಕುಟುಂಬಗಳ ಒಂದುಗೂಡಿಸ್ತಂದೆ. ಸಹಾಯ ಮಾಡಿರಿ ತಂದೆ. ಅಪ್ಪ, ಈ ಸುಂದರವಾದಗಳಿಗೆ ನಮ್ಮ ಎಲ್ಲರನ್ನ ಒಂದೇ ಕಾಯಿ ಮಕ್ಕಳಾಗಿ ಒಂದುಗೂಡಿಸಿದ್ದ ಕಾಯಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಒಂದನೇ ರಾಜ, ಪ್ರಾರ್ಥನೆ ಮಾಡಲು ಬಲವಾದ ಬುದ್ಧಿ ಶಕ್ತಿ, ಜ್ಞಾನ ಶಕ್ತಿ ನಮ್ಮೆಲ್ಲರಿಗೆ ಪಾಲಿಸಿದ್ದಕ್ಕಾಗಿ ನೀವು ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಒಂದನೇ ರಾಜ, ಬ್ರದರ್ನ ದಾನವಾಗಿ ನಮ್ಮ ನೀಡಿದ್ದ ಕಾಯಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಒಂದನೇ ರಾಜ, ಅಪ್ಪ, ಪ್ರಾರ್ಥನಾ ತಂಡಗಳ ಮೇಲೆ ನೀರೇ ರಾಜ. ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ತಂದೆ. ಎಲ್ಲ ಒಡೆದಾದ ಕುಟುಂಬಗಳು ಒಂದುಗೂಡಿಸ್ತಂದೆ. ಪ್ರೀತಿ ಉಂಟಾಗಲಿ ತಂದೆ, ನೀತಿ ಉಂಟಾಗಲಿ ತಂದೆ, ಕರುಣೆ ಉಂಟಾಗಲಿ ತಂದೆ. ಅಪ್ಪ, ಬೈಬಲ್ಲೋದ ಮಕ್ಕಳಾಗಲಿ ತಂದೆ, ಜ್ಞಾನಗಳ ಮಕ್ಕಳಾಗಲಿ ತಂದೆ. ಅಪ್ಪ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೀಡಿ ಸ್ವಾಮಿ. ಸಹಾಯ ಮಾಡೋರು ನೀವೊಬ್ಬರೇ ರಾಜ, ಕಣ್ಣೀರು ಹರಿಸಿದವ್ರು ನೀವೊಬ್ಬರೇ ರಾಜ. ಅಪ್ಪ, ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ. ಈ ಊರಿನ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ತಂದೆ. ಈ ಊರಿನ ಮೇಲೆ ಜಗಳಗಳು, ಸೋಲುಗಳು, ತೊಂದರೆಗಳ ಬಿಡುಗಡೆ ನೀಡಿ ಸ್ವಾಮಿ. ಅಪ್ಪ, ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ತಂದೆ. ಸಹಾಯ ಮಾಡಿರಿ ಸ್ವಾಮಿ. ನಮ್ಮ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಬೇಡಿ ಪ್ರಾರ್ಥನೆ ನನ್ನ ಜೀವ ಒಳಗಡೆ. ಆಮೇನ್, ಆಮೇನ್, ಆಮೆನ್. ದೇವರ ವಾಕ್ಯವನ್ನು ದೇವರೇ ಸ್ತೋತ್ರ, ಸುತ ದೇವರೇ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ. ಅಪ್ಪ ತಂದೆ ಯೇಸುವೆ, ಒಡೆದೋಗಿರೋ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಆ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಅಪ್ಪ ತಂದೆ ಯೇಸುವೆ, ತಂದೆ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡದೆ ಕೊಳ್ಳದೆ ಕಿತ್ತಾಡುವುದು ಉಂಟು ತಂದೆಯೇ. ಅಪ್ಪ ತಂದೆ ಯೇಸುವೆ, ಅಪ್ಪ ತಂದೆ ಯೇಸುವೆ ಒಡೆಯನೇ, ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಆಗಬಹುದು, ಒಬ್ಬ ಮನೇಲಿ ಹುಟ್ಟಿದ ಹೆಣ್ಣು ಮಗಳೇ ಆಗಬಹುದು, ಇಲ್ಲ ತಂದ ಪ್ರತಿಯೇ ಆಗಬಹುದು ತಂದೆಯೇ. ಅವರು ತಂದೆಯೇ, ಅವರನ್ನು ಅವರ ಮೇಲೆ ಕರುಣೆ ತೋರಿರಿ. ಅಪ್ಪ ತಂದೆಯೇ,
ಅವರುಗಳು ತಂದೆಯೇ ಬೇರೆಯವರ ಮಾತು ಕಟ್ಕೊಂಡು ತಂದೆಯೇ ಅವರ ಕುಟುಂಬವನ್ನು ಅವರೇ ಒಡೆದುಕೊಳ್ಳುವ ಸಂದರ್ಭದಲ್ಲಿ ಇರುತ್ತಾರೆ ತಂದೆಯೇ. ಅಪ್ಪ ತಂದೆಯೇ ಒಡೆಯಲಿ ತಂದೆಯೇ, ಒಬ್ಬರ ಯಾರೋ ಒಬ್ಬರು ಬಂದು ಏನಾರು ಹೇಳಿದರೆ ಅದೇ ರೀತಿ ಮಾಡುವರಾಗಿರ್ತಾರೆ ತಂದೆಯೇ. ಅಪ್ಪ ತಂದೆಯೇ ಒಡೆಯಲಿ ತಂದೆಯೇ, ಗಂಡನಿಗೆ ಹಿಂಸೆ ಕೊಡೋದು ತಂದೆಯೇ, ಇದನ್ನು ತಗೊಡು ಅದನ್ನು ತಗೊಡು, ಇದನ್ನು ಮಾಡು, ಇದು ಸರಿಯಿಲ್ಲ, ಅದನ್ನು ತಗೊಂಡ ಅಂತ ಹೇಳಿ ಆ ಮನುಷ್ಯನಿಗೆ ತಂದೆ ಅವ ತರುವುದು ಸಂಬಳ ಒಂದು ಮಗು ಸಾಕೋದಕ್ಕಾಗಬಹುದು, ಹೆಂಡತಿ ಸಾಕೋದಕ್ಕಾಗಬಹುದು, ಕುಟುಂಬ ಸಾಕೋದಕ್ಕಾಗಬಹುದು. ಅದಕ್ಕೆ ಅವನಿಗೆ ಸಂಬಳ ಎಷ್ಟು ಬರುತ್ತದೋ ಅಷ್ಟಲ್ಲಿ ಅವನು ಅದನ್ನ ಸರಿ ಮಾಡಿಕೊಂಡು ಹೋಗುತ್ತಾ ಇರ್ತಾನೆ ತಂದೆಯೇ. ಆದರೆ ಇವರು ಬೇರೆಯವರ ಮಾತು ಕೇಳಿಕೊಂಡು ಆ ಕುಟುಂಬದಲ್ಲಿ ತಂದೆಯೇ ಇದನ್ನು ತಗೊಂಡು ಬಾ ಅದನ್ನು ತಗೊಂಡು ಬಾ ಅಂತ ಹೇಳಿ ಆ ಮನುಷ್ಯನಿಗೆ ಸಾಲ ಮಾಡಿಸಿ ಅವನ ಮನುಷ್ಯನಿಗೆ ಸಾಲದಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡುತ್ತಾರೆ ತಂದೆಯೇ. ಅಪ್ಪ ತಂದೆಯೇ, ಆ ಮನುಷ್ಯನು ಕೋಪಗೊಂಡು ಕುಟುಂಬದಲ್ಲಿ ಅವನು ಇರದಂತೆ ಮಾಡುತ್ತಾರೆ ಅಂತವರ ಮೇಲೆ ದಯವಾಗಿದೆ. ಅಪ್ಪ ತಂದೆಯೇ, ಇನ್ನು ದುರಾಂಕಾರ ಆಡುವ ಕುಟುಂಬಗಳು ಎಷ್ಟೋ ಇದೆ ತಂದೆಯೇ. ಮನೆಯಲ್ಲಿ ಕೋಪ, ಕೆಟ್ಟ ಮಾತುಗಳು ಆಡೋದು, ಕೆಟ್ಟ ಬೋಗಳ ಬೊಯ್ಯೋದು, ಇದು ದೊಡ್ಡವರು ಅನ್ನೋದು ಗೌರವ ಇಲ್ಲ. ತಂದೆ ತಾಯಿ ವಯಸ್ಸಾಗಿರೋ ಅಜ್ಜ ಅಜ್ಜಿ ಅವರನ್ನು ಗೌರವಿಸಬೇಕು ಅನ್ನೋದಿಲ್ಲ. ಅವರಿಗೆ ಕೆಟ್ಟ ಬೋಗಳಲ್ಲಿ ಬೈಯೋದು, ಅವರನ್ನು ತಿರಸ್ಕರಿಸೋದು, ಅವರ ಮೇಲೆ ಏನೇನೋ ಹೇಳುವುದು, ಕೆಟ್ಟದಾಗಿ ಮಾತಾಡುವುದು ಅಂತವರ ಮೇಲೆ ದಯವಾಗಿ ಅಪ್ಪ ತಂದೆಯೇ. ಇನ್ನೊಂದು ತುಂಬಾ ಕುಟುಂಬಗಳಲ್ಲಿ ತಂದೆಯೇ ನಾನ್ ತಂದಿದ್ದಲ್ಲಿ ತಿಂದೆ ಉಂಡೆ ಮನೆಗಿದೆ, ಅದ್ರ ದುಡ್ಡೆಲ್ಲ ವ್ಯರ್ಥ ಮಾಡಿದೆ ಅನ್ನುವ ಕುಟುಂಬಗಳು ಇದ್ದಾವೆ ತಂದೆಯೇ. ಅಪ್ಪ ತಂದೆಯೇ, ಅಂತೆಯ ಕುಟುಂಬಗಳ ಮೇಲೆ ದಯವಾಗಿದೆ. ಅಪ್ಪ ತಂದೆಯೇ, ಹೇಗೋ ರೀತಿ ಜೀವಿಸೋರಿದ್ದಾರೆ ತಂದೆ ಕುಟುಂಬಗಳಲ್ಲಿ. ನಾನು ಹೇಗೋ ಇರ್ತೀನಿ, ಏನೋ ಮಾಡ್ತೀನಿ ಅನ್ನುವ ಇದ್ದಾರೆ ತಂದೆಗೆ. ಅಪ್ಪ ಅಂತೆ ಕುಟುಂಬ ಮೇಲೆ ದಯವಾಗಿರಿ. ಅಪ್ಪ ತಂದೆ ಒಡೆಯನೆ, ಅವರು ಒಂದಲ್ಲ ಒಂದು ರೀತಿ ನಾನು ಮಾಡಬೇಕಾಗಿದೆ ಅನ್ನುವ ಮನಸ್ಸನ್ನು ಅವರಲ್ಲಿ ಮೂಡಿಸಿರಿ. ಅಪ್ಪ ತಂದೆ, ಎಷ್ಟೋ ಜನರು ಸೋಂಬೇರಿತನದಲ್ಲಿದ್ದಾರೆ ಕುಟುಂಬದಲ್ಲಿ. ಎದ್ದೊಳೋದೇ ಲೇಟ್ ಆಗಿ ಎದೊಳ್ತಾರೆ ಹೆಣ್ಣು ಮಕ್ಕಳುಗಳು ತಂದೆಗೆ. ಅಪ್ಪ ತಂದೆ, ಎದ್ದೊಳುವುದು 10-11 ಗಂಟೆಗೆ ಎದೊಳಿ ಅವರು ನಾಷ್ಟಕ್ಕೂ ಕೂಡ ಮಾಡಿಕೊಡದೆ ಗಂಡನು ಎಲ್ಲೋ ಒಂದು ಕಡೆ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋಗುತ್ತಾನೆ. ಅಷ್ಟು ಸೋಂಬೇರಿತನದಲ್ಲಿ ಹೆಣ್ಣು ಮಕ್ಕಳು ಜೀವಿಸುತ್ತಿದ್ದಾರೆ. ಅಂತೆ ಹೆಣ್ಣು ಮಕ್ಕಳ ಮೇಲೆ ದಯವಾಗಿರಿ. ಅಪ್ಪ ತಂದೆ, ಒಡೆಯನೆ, ಎಲ್ಲ ಕುಟುಂಬಗಳನ್ನು ಬೇರ್ಪಟ್ಟಿರುವ ಕುಟುಂಬಗಳನ್ನೆಲ್ಲ ಒಂದಾಗಿಸಿರಿ. ಅಪ್ಪ ಎಲ್ಲ ಕುಟುಂಬ ಮೇಲೆ ನಿಮ್ಮ ಪ್ರೀತಿ ಕರುಣೆ ಇರಲಿ. ಅಪ್ಪ ನಿಮ್ಮಲ್ಲಿ ಪ್ರಾರ್ಥಿಸಿದ್ದೀನಿ ಸ್ವರ್ಗದಲ್ಲಿರುವ ನನ್ನ ತಂದೆಯ ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ, ಕೀರ್ತನೆ 22:4 ವಾಕ್ಯ. ನಿನ್ನಲ್ಲಿ ಭರವಸೆ ಇಟ್ಟರು ನಮ್ಮ ಪೂರ್ವಜರು, ಉದ್ಧಾರವಾದರು ನಿನ್ನ ನಂಬಿದವರೆಲ್ಲರೂ. ಯೆಶಾಯ 40:22 ವಾಕ್ಯ. ಆಸೀನನಾಗಿಯನು ಆತ ಭೂಮಂಡಲಕ್ಕಿಂತ ಮೇಲೆ, ಭೂ ನಿವಾಸಿಗಳು ಕಾಣುತ್ತೀಯರು ಆತನಿಗೆ ಮಿಡತೆಗಳಂತೆ. ಯೆರೆಮೀಯ 5:24 ವಾಕ್ಯ. ಮುಂಗಾರು ಹಿಂಗಾರು ಹೀಗೆ ಸಕಾಲದ ಮಳೆಯನ್ನು ಬರಮಾಡುವವನು ನಾನು, ಸುಗ್ಗಿಯ ಕ್ಲುಪ್ತ ವಾರಗಳನ್ನು ಪ್ರತ್ಯೇಕಿಸುವವನು ನಾನು. ಆದರೆ ನೀವು ನನ್ನಲ್ಲಿ ಭಯಭಕ್ತಿ ಇಡಲು ಮನದಲ್ಲಿ ನೆನೆಯದೇ ಇದ್ದೀರಿ. ಪ್ರೇಷಿತರ ಕಾರ್ಯಕಲಾಪ 1:24 ವಾಕ್ಯ. ಸರ್ವೇಶ್ವರ, ನೀವು ಸರ್ವರ ಅಂತರಂಗಗಳನ್ನು ಅರಿತಿರುವಿರಿ. ರೋಮ 1:18 ವಾಕ್ಯ. ಮಾನವರ ಎಲ್ಲ ಪಾಪ ಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಈ ದಿನದ ಪ್ರಾರ್ಥನೆ. ದೇವರ ವಾಕ್ಯವನ್ನು ಆಲಿಸುವ ಕ್ಷಣಗಳು, ದೇವರ ಪ್ರೀತಿಯಲ್ಲಿ ನೆಲೆಯಾಗುವಂತಹ ಕ್ಷಣಗಳು
ಆ ದೇವರ ಅನಂತ ಕರುಣೆಯ ಸಮಯಗಳು. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ, ನೀತಿವಂತರಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಪ್ರೀತಿಯ ಮಗುವಾಗಿ ನಿಮ್ಮ ಮುಂದೆ ಕುಳಿತಿದ್ದೇನೆ. ನನ್ನ ಜೀವನದ ಕನಸುಗಳನ್ನು, ಆಸೆಗಳನ್ನು ನಿನ್ನ ಮುಂದೆ ಇಟ್ಟು ಪ್ರಾರ್ಥಿಸುತ್ತೇನೆ. ನನ್ನ ಅವಶ್ಯಕತೆಗಳು ಏನೆಂದು ನೀವು ಅರಿತಿದ್ದೀರಿ. ಅದು ನಿಮ್ಮ ಚಿತ್ತದಂತೆಯೇ ನೆರವೇರುವುದು. ಆದರೆ ನನ್ನಲ್ಲಿರುವಂತಹ ಆಸೆ, ಆಕಾಂಕ್ಷೆ, ಕನಸುಗಳ ಮೇಲೆ ಕರುಣೆ ತೋರಿರಿ. ನನ್ನ ಈ ಬಾಳ ಪಯಣದಲ್ಲಿ ನಾನು ಏನಾದರೂ ಸಾಧಿಸಬೇಕೆಂದು ಆಶಿಸಿದೆ. ಹಲವಾರು ವಿಷಯಗಳು ನಿಮ್ಮ ಮುಂದೆ ಇದೆ. ಒಳಿತಿನಿಂದ ಜೀವಿಸಬೇಕು, ಪ್ರಗತಿಯ ಪಥದಲ್ಲಿ ಮುಂದೆ ಬರಬೇಕು, ದಾನ ಧರ್ಮ ಮಾಡಬೇಕು, ಪ್ರಾರ್ಥಿಸಬೇಕು, ಪ್ರಾಮಾಣಿಕ ಜೀವಿತದಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯಬೇಕು, ಹಾಗೂ ನಿಮ್ಮೊಂದಿಗೆ ವಿಶ್ವಾಸದಲ್ಲಿ ಒಂದಾಗಬೇಕು. ಹೀಗೆ ಹಲವಾರು ವಿಧದ ಕನಸುಗಳು ನನ್ನಲ್ಲಿರುವುದು ನೀವು ತಿಳಿದಿದ್ದೀರಿ. ಆದರೆ ಎಲ್ಲವೂ ನಿರಾಶೆ, ಆ ಎಲ್ಲವುಗಳಲ್ಲಿ ನೋವು, ಆ ಎಲ್ಲವುಗಳಿಂದ ಅಡಚಣೆ. ಏನು ಮಾಡಬೇಕೆಂದು ದಾರಿ ಕಾಣದಾಗಿದೆ. ನಿಮ್ಮ ಚಿತ್ತವನ್ನು ನಾನು ನೆರವೇರಿಸಲು ನನಗೆ ಸಹಾಯ ಮಾಡಿರಿ. ನಾನು ಬಲಹೀನ, ಹೌದು. ನನ್ನಲ್ಲಿ ಪಾಪವಿದೆ, ಹೌದು. ಆದರೆ ನಿಮ್ಮ ಮೇಲೆ ಹೆಚ್ಚಾದ ವಿಶ್ವಾಸವಿದೆ, ಭಯ ಇದೆ, ನಂಬಿಕೆ ಇದೆ. ಓ ನನ್ನ ದೇವರೇ, ನನ್ನನ್ನು ಕರುಣಿಸಿರಿ. ಓ ನನ್ನ ಯೇಸುವೆ, ನನ್ನನ್ನು ಕರುಣಿಸಿರಿ. ನನ್ನ ಈ ಜೀವಿತದಲ್ಲಿ ನಿಮಗೆ ಮೆಚ್ಚುವ ಯಾವುದಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ನಿಮ್ಮನ್ನು ಸಂತೋಷಪಡಿಸುವಂತೆ ನನ್ನನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನವುಳ್ಳ ತಂದೆಯೇ. ಆಮೆನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಒಡೆದು ಹೋಗುತ್ತಿರುವ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಭಿನ್ನಯಿಸೋಣ. ಜಪಸರದ ಈ ಸಮಯ ಕುಟುಂಬದ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯ. ಅದರಿಂದ ಎಲ್ಲರೂ ಕೈಗಳಲ್ಲಿ ಜಪಸರು ಹಿಡಿದು ಭಾರದಿಂದ ಪ್ರಾರ್ಥಿಸಿ, ಒಡೆದು ಹೋಗುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ಕೈಗಳಲ್ಲಿ ಜಪಸರು ಹಿಡಿದು ನಾವು ಪ್ರಾರ್ಥಿಸುವ ಗಳಿಗೆಯಾಗಿದೆ.